ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದ. ಅದರಲ್ಲಿ ಅಜ್ಞಾನಿಗಳ ಲಕ್ಷಣವನ್ನು ವಿವರಣೆಯನ್ನು ಕೊಡ್ತಾ ಇದ್ದ. ಈಗ ಮುಂದುವರೆದು ಹೇಳ್ತಾನೆ, ಅಜ್ಞಾನದಲ್ಲಿ ಅಶೌಚದ ಲಕ್ಷಣವನ್ನು ಕೇಳು. ಅಜ್ಞಾನವನ್ನೇನೋ ತಿಳಿಸ್ತಾ ಹೇಗಿರ್ತಾರೆ ಅಂತ. ಅಜ್ಞಾನದಲ್ಲಿ ಅಶೌಚ, ಶುಚಿತ್ವವಿಲ್ಲದ್ದು, ಅದರ ಲಕ್ಷಣವನ್ನು ಕೇಳು. ಯಾವನು ಆಚರಣೆಯಲ್ಲಿ ಸದಾ ವಿಚಲಿತನಾಗಿಯೂ, ಅಂದರೆ ಸದಾ ವಿಚಲಿತ ಅಂದರೆ ಆ ಸತ್ಕಾರ್ಯವನ್ನು ಸನ್ಮಾರ್ಗದಲ್ಲಿ ನಡೆಯುವ ವಿಚಾರದಲ್ಲಿ ಅವನಿಗೆ ಎಳ್ಳು ಮುನೆಯಷ್ಟು ಇಷ್ಟ ಇರೋದಿಲ್ಲ. ಅವನು ವಿಚಲಿತನಾಗಿಯೇ ಇರ್ತಾನೆ. ಅದೇನು ಮಾಡೋದು, ಅದೇನು ಮಾಡೋದು, ಅದೇನು ಕೇಳೋದು, ಈ ಥರದಲ್ಲಿ ಸನ್ಮಾರ್ಗವನ್ನು ಅನುಸರಿಸಲಿಕ್ಕೆ, ಸನ್ನಡತೆಯನ್ನು ನಡೆಯಲಿಕ್ಕೆ, ಸದ್ವಿಚಾರವನ್ನು ಕೇಳಲಿಕ್ಕೆ, ಸತ್ಕಾರ್ಯಗಳನ್ನ ಮಾಡಲಿಕ್ಕೆ ಅವನಲ್ಲಿ ಈ ರೀತಿಯಲ್ಲಿ ವಿಚಲಿತತನವಾಗಿ ಇರ್ತಾನೆ. ಅಸ್ಥಿರನಾಗಿಯೂ ಸಂಶಯ ಹೃದಯನಾಗಿಯೂ ಇರುವನು. ಹೊರಗೆಲ್ಲ ಮುಳ್ಳಿನ ಪೊದೆಯಿಂದಲೂ ಒಳಗಡೆ ಕೇವಲ ಎಲುಬುಗಳಿಂದ ತುಂಬಿದ ಬಾವಿಯಂತೆ. ಈಗ ಒಂದು ಪಾಳು ಬಿದ್ದ ಬಾವಿ ಇರ್ತದೆ, ಹೊರಗಡೆ ಎಲ್ಲ ಮುಳ್ಳಿನ ಪೊದೆ ಬೆಳ್ಕೊಬಿಟ್ಟಿರ್ತದೆ. ಕೆಳಗೆ ಬಗ್ಗು ನೋಡಿದ್ರೆ ಅದರಲ್ಲಿ ಯಾವುದ್ಯಾವುದೋ ಪ್ರಾಣಿಗಳು ಬಿದ್ದು ಸತ್ತು ಎಲುಬುಗಳು, ಮೂಳೆಗಳು ಅಲ್ಲಿ ತುಂಬಿಕೊಂಡಿರ್ತದೆ. ಈ ಥರದ ಬಾವಿ ಹೇಗಿರ್ತದೋ ಆ ರೀತಿಯಲ್ಲಿ ಯಾವನ ವರ್ತನೆಯು ತಿರಸ್ಕರಿಸಲು ಯೋಗ್ಯವಾಗಿದೆಯೋ, ಈತನ ವರ್ತನೆ ಒಂಚೂರು ಹಿಡಿಸೋದಿಲ್ಲಪ್ಪ, ತಿರಸ್ಕಾರ ಮಾಡ್ಬೇಕು ಈತನನ್ನು ಅನ್ನಿಸ್ತದಲ್ಲ, ಅದು ಸಹಜವಾಗಿ ಎಲ್ರಿಗೂ ಕಾಣಬರ್ತದೆ. ಸಮಾಜದಲ್ಲಿ ಅಂಥ ವ್ಯಕ್ತಿಗಳು ಜಾಸ್ತಿ ಇರ್ತಾರೆ. ಯೋಗ್ಯವಾಗಿದೆಯೋ, ದ್ರವ್ಯಾರ್ಜನೆಯ ಲೋಭದಲ್ಲಿ ಯಾವನಿಗೆ ತನ್ನದು ಪರದೆಂಬ ಆಲೋಚನೆಯೇ ಇರುವುದಿಲ್ಲವೋ. ಹಣ ಸಂಪಾದನೆ ಮಾಡಬೇಕು ಅಂತ ಅವನ ಮನಸ್ಸಿನಲ್ಲಿ ಬಂದಿದೆ, ಇದು ತನ್ನದೋ ಪರರದೋ ಅದು ಬೇಕಾಗಿಲ್ಲ, ಒಟ್ಟಲ್ಲಿ ಇವನಿಗೆ ದಕ್ಕಿದ್ರೆ ಸಾಕೋದು. ಅದು ಯಾರೋ ಇಲ್ಲದೇ ಇರೋರ ಹತ್ರ ಮೋಸ ಮಾಡಿ ಕಿತ್ಕೊಳ್ತಾ ಇದ್ದಾನೋ, ಅಥವಾ ಇರೋರನ್ನ ಯಾಮರ್ಸ್ ಕಿತ್ಕೊಳ್ತಾ ಇದ್ದಾನೋ, ಕಾಣದೇ ಇದ್ದಂಗೆ ಅದನ್ನು ಕಳ್ತನದಲ್ಲಿ ಎತ್ಕೊಳ್ತಾ ಇದ್ದಾನೋ, ಅದು ಬೇಕಾಗಿಲ್ಲ. ಆ ಹಣ ಇವನು ಪಾಲಾದರೆ ಸಾಕು ಅನ್ನುವ ರೀತಿಯಲ್ಲಿ ಅವನ ವರ್ತನೆ ಇರ್ತದೆ. ದ್ರವ್ಯಾರ್ಜನೆಯ ಲೋಭದಲ್ಲಿ ಯಾವನಿಗೆ ತನ್ನದು ಪರದೆಂಬ ಆಲೋಚನೆ ಇರುವುದಿಲ್ಲವೋ. ಹಸಿದಿರುವ ನಾಯಿಯು ಯುಕ್ತಾಯುಕ್ತವನ್ನರಿಯದೆ ಸಿಕ್ಕಿದ್ದನ್ನೆಲ್ಲ ತಿನ್ನುವಂತೆ ಯಾವನು ಧನಾರ್ಜನೆಯಲ್ಲಿ ಯುಕ್ತಾಯುಕ್ತವನ್ನು ವಿವೇಚಿಸದಿರುವನೋ, ಯಾವನು ಆಲೋಚನೆ ಇಲ್ಲದೆ ತೋಚಿದನ್ನೆಲ್ಲ ಮಾಡುತ್ತಾ ವರ್ತಿಸುವನೋ, ಯಾವನು ತನ್ನ ಕರ್ತವ್ಯವಾದ ನಿತ್ಯ ನೈಮಿತ್ತಿಕಾದಿ ಕರ್ಮಗಳಿಂದ ವಿಮುಖನಾದರೂ ಸಹ ಕಿಂಚಿತ್ತು ಮನಸ್ಸಿನಲ್ಲಿ ದುಃಖಿಸನೋ. ಈಗ ಮಾಡಬೇಕಾದ ಕಾರ್ಯಗಳು, ಮಾಡಬಾರದ ಕಾರ್ಯಗಳು ಅಂತ ಇರ್ತವೆ. ಪ್ರತಿಯೊಬ್ಬರಿಗೂ ಸಮಾಜದಲ್ಲಿ ಅದು ಸರ್ವೇ ಸಾಮಾನ್ಯ. ಇಂಥ ಕಾರ್ಯಗಳನ್ನ ಅವಶ್ಯವಾಗಿ ಮಾಡಲೇಬೇಕು. ಒಬ್ಬ ಮನುಷ್ಯ ಸುಖವಾಗಿರಬೇಕಾದ್ರೆ ಇಂಥ ಕಾರ್ಯಗಳನ್ನ ಅವಶ್ಯವಾಗಿ ಮಾಡಬಾರ್ದು, ದುಃಖಕ್ಕೀಡಾಗ್ತಾನೆ, ಅದು ಸಮಾಜದಲ್ಲಿ ಎಲ್ರಿಗೂ ಅಹಿತವನ್ನು ಉಂಟು ಮಾಡ್ತದೆ ಅಂತ ವಿಧಿ ನಿಷೇಧಗಳನ್ನ ಹೇರಿರ್ತಾರೆ. ಇಂದಿನ ಕಾಲದಿಂದಲೂ ಅದು ನಡೆದು ಬಂದಂಥದ್ದು. ಜ್ಞಾನಿಗಳು, ತಿಳಿದಂಥವ್ರು, ದೊಡ್ಡವರು ಮಾಡಿಕೊಟ್ಟಿರ್ತಾರೆ. ಆದರೆ ಈ ಥರದ ವ್ಯಕ್ತಿಗಳೇನು ಮಾಡ್ತಾರೆ ಅಂದರೆ, ಇವುಗಳನ್ನೆಲ್ಲ ಯುಕ್ತಾಯುಕ್ತವನ್ನು ವಿವೇಚನೆ ಮಾಡೋದೇ ಇಲ್ಲ. ಅವ್ರಿಗೇನಿದ್ರು ತಮ್ಮ ಕೆಲಸ ಆಗಬೇಕು ಅಷ್ಟೆ. ಇವುಗಳನ್ನ ಅದ್ರ ಬಗ್ಗೆ ಅವ್ರು ಮಾಡ್ತಾಯಿದ್ರು ಕೂಡ ಅದ್ರ ಬಗ್ಗೆ ಕಿಂಚಿತ್ತು ದುಃಖ ಆಗೋದೇ ಇಲ್ಲ. ಮಾಡ್ತಿರೋದೇ ತಪ್ಪು ಅಂತ ಅನ್ಸೋದಿಲ್ಲ ಅಂದಮೇಲೆ ಇನ್ನು ದುಃಖ ಪಡೋದಿಲ್ಲಿಂದ ಬಂತು. ಇವರು ಆ ಥರದ ಒಂದು ವ್ಯಕ್ತಿತ್ವದವರಾಗಿರ್ತಾರೆ. ಯಾವನಿಗೆ ಪಾಪಾಚರಣೆಯಲ್ಲಿ ಲೇಷವಾದರೂ ನಾಚಿಕೆಯಾಗುವುದಿಲ್ಲವೋ, ಪುಣ್ಯಕರ್ಮಗಳನ್ನು ಮಾಡಲು ಸ್ವಲ್ಪವಾದರೂ ಉತ್ಸಾಹವಿರೋದೋ, ಮತ್ತು ಯಾವನ ಚಿತ್ತದಲ್ಲಿ ಸದಾ ಸಂಶಯವೇ ಸ್ಥಿರಗೊಂಡಿರುವುದೋ, ಯಾವನಿಗೆ ಪುಣ್ಯ ಪಾಪಗಳಲ್ಲಿ ದೃಷ್ಟಿ ಇಲ್ಲದೆ ಸದಾ ಧನ ಸಂಪಾದನೆ ಕಡೆಯೇ ದೃಷ್ಟಿ ಇರುವುದೋ, ಲೋಕದಲ್ಲಿ ಇಂತಹವನನ್ನು ಅಜ್ಞಾನದ ಬೊಂಬೆ ಎಂದು ನಿಸ್ಸಂಶಯವಾಗಿ ಹೇಳಬಹುದು. ಇದು ಅಶೌಚದ ಲಕ್ಷಣ ಆಯಿತು. ಇನ್ನು ಅಸ್ಥೈರ್ಯದ ಲಕ್ಷಣ. ತೃಣದ ಗರಿಯ ಮೇಲೆ ಇರುವೆಯು ಹತ್ತಿದರೂ ಅದು ಭಾರವನ್ನು ಸಹಿಸದೆ ತಾನಾಗಿಯೇ ಕೆಳಕ್ಕೆ ಬಗ್ಗುವಂತೆ. ತೃಣದ ಗರಿಯ ಮೇಲೆ ಇರುವೆಯು ಹತ್ತಿದರೂ, ಈಗ ಒಂದು ಹುಲ್ಲು ಬೆಳೆದಿರ್ತದೆ, ಗರಿಕೆ ಬೆಳೆದಿರ್ತದೆ. ಅದರ ಒಂದು ಗರಿ, ಆ ಹುಲ್ಲಿನ ಗರಿ ಎಷ್ಟಿರ್ತದಪ್ಪ ಅಂದರೆ ತುಂಬ ತೆಳುವಾಗಿ ಸಣ್ಣದಾಗಿರ್ತದೆ, ತುಂಬ ಮೃದುವಾಗಿ, ಗಾಳಿ ಬೀಸಿದ್ರೆ ಬಗ್ಗಿಬಿಡ್ತದೆ ಅದು. ಅಂಥದ್ರಲ್ಲಿ ಇರುವೆ ಹತ್ತು ಕೂತ್ಕೊಂಡ್ರೆ ಏನಾಗುತ್ತೆ, ಇರುವೆ ಭಾರವನ್ನೂ ಸಹ ತಡೆಯಲಾರದಷ್ಟು ಅದು ತುಂಬ ದುರ್ಬಲವಾಗಿರ್ತದೆ. ಈಗ ಇರುವೆ ಹತ್ತು ಕೂತ್ಕೊಳ್ತು ಅಂದರೆ ಭಾರವನ್ನು ಸಹಿಸದೆ ತಾನಾಗಿಯೇ ಕೆಳಕ್ಕೆ ಬಗ್ಗುವಂತೆ. ಯಾವನು ಕಾಸಿನ ಲಾಭ ದೊರೆಯುವುದೆಂಬ ಆಸೆ ತೋರಿದರೂ ಬಾಸಿಗನಂತೆ ದೀನತೆಯಿಂದ ಬಾಗುವನೋ. ಆಗ್ತದಲ್ವಾ?
ಇಲ್ಲಿ ನನಗೆ ಉಪಯೋಗ ಆಗ್ತಾ ಇದೆ, ಹಣಕಾಸು ದೊರೀತಾ ಇದೆ ಅಂತ ಗೊತ್ತಾದರೆ ದೀನತೆಯಿಂದ ಬಾಗ್ಬಿಡ್ತಾನೆ. ಪಾದವನ್ನು ನೀಡುತ್ತಲೇ ಹೊಂಡದಲ್ಲಿ ಇರುವ ನೀರು ಅಲುಗಾಡಿ ಕೆಸರಾಗುವಂತೆ ಯಾವನು ಜನರಿಂದ ಭೀತಿಯ ಹೆಸರನ್ನು ಕೇಳುತ್ತಲೇ ಕಲುಷಿತ ಮನಸ್ಸಿನಿಂದ ಬೆದರಿಕೆಯನ್ನು ಹೊಂದುವನೋ, ಪ್ರವಾಹಕ್ಕೆ ಸಿಲುಕಿದ ಸೋರೆ ಬುರುಡೆಯು ತೇಲಿ ಹೋಗುತ್ತಿರುವಂತೆ ಅಭಿಲಾಷೆ ಎಂಬ ಪ್ರವಾಹದೊಡನೆ ಯಾವನ ಮನಸ್ಸು ತೇಲಿ ಹೋಗುವುದೋ, ಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿ ಧೂಳು ಮೊದಲಾದವುಗಳೆಲ್ಲ ಬಹುದೂರ ಗಗನದಲ್ಲಿ ಹೋಗುವಂತೆ ಯಾವನ ಮನಸ್ಸು ಸ್ಥಿರವಿರದೆ ಹಾರಾಡುತ್ತಿರುವುದೋ, ಗಾಳಿಗೆ ಸಿಲುಕಿದ ಮೋಡವು ಚಲಿಸುವಂತೆ ಯಾವನ ಮನಸ್ಸು ಸದಾ ಸುತ್ತಾಡುವುದೋ, ಅಂದರೆ ಗಾಳಿಗೆ ಸಿಲುಕಿದ ಮೋಡ ಚಲಿಸುವಂತೆ ಯಾರ ಮನಸ್ಸು ಸದಾ ಚಂಚಲವಾಗಿರುವುದೋ, ಯಾವನ ಮನಸ್ಸು ತೀರ್ಥಕ್ಷೇತ್ರಗಳಲ್ಲೂ ಪಾವನವಾದ ನಗರಗಳಲ್ಲೂ ವಾಸಿಸಬೇಕೆಂಬ ಯೋಚನೆ ಇಲ್ಲದೆ ನಾಯಿಯಂತೆ ಸುತ್ತಾಡುವುದೋ. ಇಲ್ಲಿ ನಾಯಿಗೆ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಒಂದು ನಾಯಿ ನೋಡಿ ಹಳ್ಳಿಗಳ ಕಡೆ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಾಗ್ತದೆ, ಯಾವ ಘನಕಾರ್ಯವೂ ಇರೋದಿಲ್ಲ ಅದಕ್ಕೆ, ಸುಮ್ಮನೆ ಆ ಕಡೆ ಈ ಕಡೆ ಸುತ್ತಾ ಇರ್ತದೆ. ಏನೋ ದೊಡ್ಡ ಕೆಲಸಕ್ಕೆ ಹೊರಟಿದೆ ಇದು ಏನೋ ಅನ್ಬೇಕು, ಆ ರೀತಿಯಲ್ಲಿ ಸುತ್ತಾ ಇರ್ತದೆ. ಈ ರೀತಿಯಲ್ಲಿ ಒಬ್ಬ ಅಸ್ಥಿರವಾದ ಮನಸ್ಸಿನ ಸ್ಥಿತಿ ಆಗಿರ್ತದೆ. ಮತ್ತು ಪತಂಗದ ಉಳುವು ನೆಲದ ಮೇಲೆ ಬೀಳದ ಹೊರತು ಸದಾ ಹಾರಾಡುತ್ತಿರುವಂತೆ ಯಾವನು ನಿದ್ರಾವಸ್ಥೆಯ ಹೊರತು ಸದಾ ಸುತ್ತುತ್ತಿರುವನು, ಅಥವಾ ಚಪಲ ಸ್ವಭಾವವುಳ್ಳ ಕೋತಿಯಂತೆ ಯಾವನು ಕಾರಣವಿಲ್ಲದೆ ಸುತ್ತುತ್ತಿರುವನು, ಆ ಪುರುಷನನ್ನು ಸ್ಥಿರಗೊಂಡ ಅಜ್ಞಾನವಾರಿಧಿ ಎಂದು ತಿಳಿಯಬೇಕು. ಸ್ಥಿರಗೊಂಡ ಅಜ್ಞಾನವಾರಿಧಿ ಅಂದರೆ ಅಜ್ಞಾನದ ಸಮುದ್ರ ಸಾಗರವೇ ಆಗಿದ್ದಾನೆ, ಅವನು ಸ್ಥಿರವಾಗಿದ್ದಾನೆ ಅಜ್ಞಾನದಲ್ಲಿ ಅಂತ. ಇವೆಲ್ಲ ಅಜ್ಞಾನದ ಲಕ್ಷಣಗಳು. ಇದನ್ನು ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಮತ್ತು ಹೇ ಧನುರ್ಧರ, ಜಲಭರಿತವಾಗಿರುವ ಕಾಲುವೆಯ ಪ್ರವಾಹವು ಮರಳಿನ ಅಡ್ಡಗಟ್ಟೆಯನ್ನು ಕೊಚ್ಚಿಕೊಂಡು ಹೋಗುವಂತೆ ನಿಷಿದ್ಧ ಆಚರಣೆ ಎಂಬ ಪ್ರವಾಹವು ಮನೋನಿಗ್ರಹವಿಲ್ಲದವನನ್ನು ಸೆಳೆದುಕೊಂಡು ಹೋಗುವುದು. ನಿಷಿದ್ಧಾಚರಣೆಗಳು, ಇದು ನಿಷಿದ್ಧ ಕರ್ಮಗಳು ಮಾಡಬಾರ್ದು ಅಂತ ಎಲ್ಲರಿಗೂ ವಿದಿತವಾಗಿರ್ತದೆ. ಆದರೆ ಯಾರು ಅದನ್ನು ನಿಯಮವನ್ನು ಮೀರಿ ಹೋಗ್ತಾರೆ ಅಂದರೆ, ಮನಸ್ಸಿನ ನಿಗ್ರಹವನ್ನು ಯಾರು ಮಾಡೋದಿಲ್ವೋ ಅವರು ಈ ನಿಷಿದ್ಧ ಕರ್ಮಗಳನ್ನ ಖಂಡಿತವಾಗಿಯೂ ಮಾಡ್ತಿರ್ತಾರೆ. ಯಾಕಂದರೆ ಅವ್ರಿಗೆ ಮನಸ್ಸಿನ ಮೇಲೆ ಇಡ್ತಾ ಇಲ್ಲ. ಅಂಥವ್ರು ಏನು ಮಾಡ್ತಾರೆ, ನಿಷಿದ್ಧ ಕರ್ಮಗಳನ್ನ ಮಾಡಿಯೇ ತೀರ್ತಾರೆ. ಯಾಕಂದರೆ ಅದು ಸೆಳ್ಕೊಂಡು ಹೊರಟೋಗುತ್ತೆ. ಮಾಡಬೇಡ ಅಂದರೂ ಕೂಡ ಸೆಳ್ಕೊಂಡು ಹೊರಟೋಗುತ್ತೆ. ಅದಕ್ಕೆ ದೊಡ್ಡವರು ಅದಕ್ಕೊಂದು ಚಿಕ್ಕ ಉದಾಹರಣೆಯನ್ನು ಕೊಟ್ಟಿದ್ದು, ಕಾಮಾತುರಾಣಂ ನ ಭಯಂ ನ ಲಜ್ಜಾ. ಯಾರು ಈ ಲೈಂಗಿಕ ಬಯಕೆಗೆ ಅತಿಯಾಗಿ ಒಳಗಾಗ್ತಾರೋ ಅವರು ಈ ಥರದ ಒಂದು ಕಾರ್ಯವನ್ನು ಮಾಡೋದನ್ನು ನಾವೆಲ್ಲ ಸಮಾಜದಲ್ಲಿ ಆಗಾಗ ಗಮನಿಸ್ತಾ ಇರ್ತೀವಿ. ಅವ್ರು ಲಜ್ಜೆಗೆಟ್ಟು ಹೋಗಿರ್ತಾರೆ. ಅವರು ಭಯಪಡೋದಿಲ್ಲ. ಅವರು ಯಾರಿದ್ದಾರೋ, ಯಾರು ಬಿಡ್ತಾರೋ, ಯಾರು ನೋಡ್ತಾರೋ ಏನೂ ಗೊತ್ತಾಗಿಲ್ಲ. ಅವ್ರ ಕಾರ್ಯ ಸಾಧನೆ ಕಡೆಯಲ್ಲಿ ಅವ್ರ ಮನಸ್ಥಿತಿ ಕೆಲಸ ಮಾಡ್ತಾ ಇರ್ತದೆ. ಇಂಥದ್ದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಅವರು ಮನೋನಿಗ್ರಹವಿಲ್ಲದಂಥ ವ್ಯಕ್ತಿ ನಿಷಿದ್ಧ ಕರ್ಮಗಳನ್ನು ಮಾಡುವುದಕ್ಕೆ ಕಿಂಚಿತ್ತೂ ಕೂಡ ಯೋಚನೆ ಮಾಡೋದಿಲ್ಲ. ಯಾಕಂದರೆ ಅವನ ಮನಸ್ಥಿತಿ ದುರ್ಬಲವಾಗಿರ್ತದೆ. ಅದು ನಿಷಿದ್ಧ ಕಾರ್ಯದ ಕಡೆ ಎಳ್ಕೊಂಡು ಹೊರಟೋಗುತ್ತೆ. ವ್ರತ ನಿಯಮಾದಿಗಳನ್ನು ಖಂಡಿಸ್ತಾನೆ. ಮತ್ತು ಯಾವನು ಧರ್ಮವಿಧಿಯನ್ನು ಪಾಪದಿಂದ ತುಳಿಯುತ್ತಾ ನಿಯಮಗಳಿಗೆ ನಿರಾಶೆಯನ್ನು ಉಂಟು ಮಾಡುತ್ತಾ ಶಾಸ್ತ್ರ ವಿರೋಧಿ ಕ್ರಿಯೆಗಳನ್ನೇ ಮಾಡುವನೋ, ಯಾವನು ಪಾಪಾಚರಣೆಗೆ ಲೇಷವಾದರೂ ಭಯಪಡನೋ, ಪುಣ್ಯದಲ್ಲಿ ಯಾವನಿಗೆ ಅಭಿರುಚಿಯು ಕಿಂಚಿತ್ತಾದರೂ ಇರೋದೋ, ಯಾವನು ಲಜ್ಜೆ ಎಂಬ ಲತೆಯನ್ನು ಸಮೂಲವಾಗಿ ಕಿತ್ತು ಬಿಸಾಡುವನೋ, ನೋಡಿ ಯಾವುದನ್ನ, ಲಜ್ಜೆ ಎಂಬ ಲತೆಯನ್ನು, ಯಾವನು ಸತ್ಯನೀತಿಯ ಮಾರ್ಗವನ್ನು ನಾಶಪಡಿಸಿರುವನೋ, ಮತ್ತು ಗೂಳಿಯು ಸ್ವೇಚ್ಛೆಯಾಗಿ ವಿಹರಿಸುವಂತೆ ಅಥವಾ ಗಾಳಿಗೆ ವಿಧಿ ನಿಷೇಧಗಳು ಇಲ್ಲದಿರುವಂತೆ ಯಾವನು ಕರ್ತವ್ಯ ಅಕರ್ತವ್ಯಗಳನ್ನು ಎಂದಿಗೂ ತಿಳಿಯನೋ ಅಂಥವನನ್ನು ಇಲ್ಲಿ ಅಜ್ಞಾನಿಯ ಅಂಗಡಿಯಲ್ಲಿ ಸರ್ವ ನಿಷಿದ್ಧ ವಸ್ತುಗಳು ತುಂಬಿರ್ತದಲ್ಲ, ಆ ರೀತಿಯಲ್ಲಿ ಇವನಲ್ಲಿ ಸರ್ವ ಅವಗುಣಗಳು ತುಂಬಿರ್ತವೆ ಅಂತ ಇಲ್ಲಿ ಪರಮಾತ್ಮನು ಹೇಳ್ತಾ ಇದ್ದಾನೆ. ಇನ್ನು ಇಂಥ ನೇಚರನ್ನು ತಿದ್ದೋದಕ್ಕಾಗೋದಿಲ್ಲ. ಅದರಿಂದ ಸಾಧ್ಯ ಆದಷ್ಟು ತಾರುಣ್ಯದಲ್ಲಿ ಇವೆಲ್ಲ ಇರ್ತವೆ, ಸಹಜವಾಗಿರ್ತವೆ. ಆದರೆ ಇವುಗಳನ್ನೆಲ್ಲ ತುಳಿದಾಕೋದಕ್ಕೂ ಕೂಡ, ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಕೂಡ ಇದು
ತಾರುಣ್ಯವೇ ಸರಿಯಾದ ಒಂದು ವಯೋಮಾನ ಆಗಿರೋದ್ರಿಂದ ಇಂಥ ಸಮಯದಲ್ಲಿ ಈ ಅಜ್ಞಾನದ ಅಂಗಡಿಯಲ್ಲಿ ಇರುವಂಥ ಈ ಅಜ್ಞಾನದ ಸರಕುಗಳನ್ನ ಕಿತ್ತಾಕಿ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಸರಿಯಾದ ದಾರಿ ಅಂತ ಇಲ್ಲಿ ಕೃಷ್ಣ ಪರಮಾತ್ಮನೇ ಹೇಳ್ತಾ ಇದ್ದಾನೆ. ಇನ್ನು ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.